ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಇವಾಗ ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಒಂದು 4 ಡೌಟ್ಸ್ ಕೇಳಿದ್ದಾರೆ ತುಂಬ. ಸೊ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಹೇಳೋಣ ಅಂತ ಅಂದ್ಬಿಟ್ಟು ತಮಗೆ ಲೈವ್ ಬಂದಿದ್ದೆ. ಸೊ ಏನಂದರೆ, ಮೊದಲನೇ ಕ್ವಶನ್ ಎಲ್ರಿಗೂ ಏನಂದರೆ, ಸರ್ ಯಾವತ್ತಿಂದ ಬಂದುಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಅಂತ ಕೇಳ್ತಾ ಇದ್ದೀರಾ. ಅಪ್ಲಿಕೇಶನ್ ಬಂದುಬಿಟ್ಟು ಇವತ್ತಿಂದಲೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವತ್ತಿಂದ ಹಿಡಿದು ಮುಂದಿನ ತಿಂಗಳ 3ನೇ ತಾರೀಕುವರೆಗೂ ಕೂಡ ಅಪ್ಲಿಕೇಶನ್ನ ತಾವುಗಳು ಹಾಕ್ಬೋದು. ಮತ್ತು ಇನ್ನೊಂದು ಏನು ಅಂತಂದರೆ, ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತ ಕೇಳ್ತಾ ಇದ್ದೀರಾ. ಅಪ್ಲಿಕೇಶನ್ ಇಷ್ಟು ದಿನಗಳು ಅಂದರೆ ಇಲ್ಲಿವರೆಗೂ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಅಪ್ಲಿಕೇಶನ್ ಬಂದರೂ ಕೂಡ KSP ಅಪ್ಲಿಕೇಶನ್ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಏನಿದೆ ವೆಬ್ಸೈಟು, ಅಲ್ಲಿ ಅಪ್ಲಿಕೇಶನ್ ಇತ್ತು. ಸೊ ಇದೇ ಮೊದಲ ಬಾರಿಗೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇನ್ನೊಂದ್ಸಲ ಹೇಳ್ತೀನಿ, KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಅಲ್ಲಿ ವೆಬ್ಸೈಟಿಗೆ ಹೋದರೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ತಾವು. ಮತ್ತು ಇನ್ನೊಂದೇನು, ತುಂಬ ಜನದ ಇನ್ನೊಂದು ಡೌಟ್ಸ್ ಏನು ಅಂದರೆ, ಸರ್ ಯಾವ ಡಿಸ್ಟಿಕ್ಕಿಗೆ ಹಾಕಬೇಕು, ಎಲ್ಲಿ ಕಡಿಮೆ ನಿಲ್ಲುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಈ ಕ್ವಶನ್ನ ನೀವು ಯಾರನ್ನೂ ಕೇಳಕ್ಕೆ ಹೋಗ್ಬಿಡಿ ಅಂತಲೇ ಡೈರೆಕ್ಟಾಗಿ ಹೇಳ್ತೀನಿ. ಯಾರನ್ನೂ ಕೇಳಕ್ಕೆ ಹೋಗ್ಬಿಡಿ. ಯಾರು ಕೂಡ ಪಾಪ ಅವರು ಗೊತ್ತಿರಲ್ಲ, ಇವನ್ ನನಗೂ ಕೂಡ ಗೊತ್ತಿರಲ್ಲ. ಸೊ ನನಗೂ ಗೊತ್ತಿರಲ್ಲ, ಯಾರಿಗೂ ಕೂಡ ಗೊತ್ತಿರಲ್ಲ. ಏನಕ್ಕೆ ಅಂತಂದರೆ, ಎಲ್ಲಿ ಕಡಿಮೆ ನಿಲ್ಲುತ್ತೆ ಅಂತ ಗೊತ್ತಾಗಲ್ಲ. ಯಾಕೆಂದರೆ ಅದು ಅಪ್ಲಿಕೇಶನ್ ಬಿದ್ದ ಮೇಲೆ ಗೊತ್ತಾಗುತ್ತೆ. ಮತ್ತು ಅಪ್ಲಿಕೇಶನ್ ಬಿದ್ದ ಮೇಲೆ ಗೊತ್ತಾಗಲ್ಲ, ಯಾಕೆಂದರೆ ಕಾಂಪಿಟೇಷನ್ ಹೆಂಗಿದೆ, ಯಾವ ಡಿಸ್ಟಿಕಲ್ಲಿ ಹೇಗಿದೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಕಡೆ ನನ್ನ ಸಜೆಷನ್ ಏನು ಅಂತಂದರೆ, ತಾವುಗಳು ಈ ಹಿಂದೆ ನಡೆದಿರುವ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನು ಎಕ್ಸಾಮ್ ನಡೆದಿತ್ತು, ಅಲ್ಲಿ ಕಟ್ ಆಫ್ ಮಾರ್ಕ್ಸ್ನ ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ. ಯಾವ ಸಂಬಂಧಪಟ್ಟ ಡಿಸ್ಟಿಕ್ಕಲ್ಲಿ ಯಾರು ಗೊತ್ತಿದ್ದರೆ. ಮತ್ತು ಇಲ್ಲಾದ್ರೂ ವೆಬ್ಸೈಟಿಗೆ ಹೋಗಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟಿಗೆ ಹೋದರೆ ನಿಮಗೆ ಲಾಸ್ಟ್ ಇಯರ್ದೆಲ್ಲ ಸಿಕ್ಬಿಡುತ್ತೆ. ಲಾಸ್ಟ್ ಇಯರ್ಸ್ ಅಂತಂದರೆ ಲಾಸ್ಟ್ ಏನು ಕಲ್ಫರ್ ಆಗಿತ್ತು ಅದೆಲ್ಲ ಸಿಕ್ಬಿಡುತ್ತೆ. ಸೊ ಒಂದ್ಸಲ ನೀವೊಂದ್ಸಲ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿ. ಆಮೇಲೆ ನೀವು ಅಲ್ಲಿ ನಿಮ್ಗೆ ಯಾವ ಡಿಸ್ಟಿಕ್ ಬೇಕು ಅಂತ ಅಂತೀರೋ ಆ ಡಿಸ್ಟಿಕ್ಕಿಗೆ ಮಾಡಿ. ನೆಕ್ಸ್ಟು ಇನ್ನೊಂದು ಅಂದರೆ, ಸರ್ ಕೋಚಿಂಗ್ ಎಲ್ಲಿ ಹೋಗಬೇಕು ಸರ್, ಇನ್ನು 60 ದಿನ ಇದೆ, 59 ದಿನ ಇದೆ, 45 ದಿನ ಇದೆ ಅಂತ ಫೋನ್ ಮಾಡ್ತಾಯಿದ್ದೀರಾ. ನೀವು ಈ ಸತಿ ಕೋಚಿಂಗ್ ಹೋದರೆ ಸ್ವಲ್ಪ ಏನೋ ಅದು ನಿಮ್ಮ ಮೇಲೆ ಡಿಪೆಂಡು. ಸೊ ಕೋಚಿಂಗ್ ಅಂತಂದರೆ ಈ ಸಲ ಆಗಲಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಟೈಮ್ ಬರುತ್ತೆ, CR ಬರುತ್ತೆ, DR ಬರುತ್ತೆ. ಅದಾದಮೇಲೆ ಇನ್ನು KSRP, KSISF ಎಲ್ಲ ಕಾಲ್ಫರ್ ಆಗುತ್ತೆ. ಸೊ ನೀವು ಇವಾಗ ನೀವು ಕೇಳ್ತಿರೋ ತಪ್ಪಿಲ್ಲ, ಏಕೆಂದರೆ ಕೆಲವರಿಗೆ ಆ ಗೈಡೆನ್ಸ್ ಇರಲ್ಲ. ಸೊ ಹಾಗಾಗಿ ಅದನ್ನು ಕೇಳ್ತಾ ಇದ್ದೀರಾ. ನೀವು ಇವಾಗ ಕೋಚಿಂಗ್ ಸೆಂಟ್ರಿಗೆ ಹೋದರೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಏನು ನೋಟಿಫಿಕೇಷನ್ ಬರುತ್ತೆ, ಅದಕ್ಕಾದರೂ ಯೂಸ್ ಆಗಬಹುದು. ಸೊ CR ಬರುತ್ತೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ, KSRP ಬರುತ್ತೆ, KSISF ಬರುತ್ತೆ. ಸೊ ಇದಕ್ಕೂ ಕೂಡ ಯೂಸ್ ಆಗಿಬಿಡುತ್ತೆ. ಸೊ ನನ್ನ ಕಡೆಯಿಂದ ಏನು ಅಂತಂದರೆ, ಯಾವುದು ಚೆನ್ನಾಗಿರೋದು ಬೆಟರ್ ಅಂತ ನೀವು ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ಸ್ಪರ್ಧಾ ವಿಜೇತ ಅಂತ ಇದೆ ಬೆಂಗಳೂರಲ್ಲಿ. ಲಾಸ್ಟಿಗೆ ಈ ವಿಡಿಯೋದಲ್ಲಿ ಆ ನಂಬರ್ ಎಲ್ಲ ನಾನು ತಮಗೆ ಹೇಳ್ತೀನಿ. ಸ್ಪರ್ಧಾ ವಿಜೇತಲ್ಲಿ 2 ತಿಂಗಳಿಗೆ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ, ಕ್ರ್ಯಾಶ್ ಕೋರ್ಸು. ಅಲ್ಲಿ ಹೋಗಿ ತಾವು ಜಾಯ್ನ್ ಆಗ್ಬೋದು. ಬಟ್ 2 ತಿಂಗಳಲ್ಲಿ ಹೋಗಿದ ತಕ್ಷಣ ನಾನು ಪಾಸ್ ಆಯ್ತೀನಿ ಅನ್ನೋ ಥರ ಏನಿಲ್ಲ. ಬಟ್ ನೀವು ಅಷ್ಟೇ ಎಫರ್ಟ್ ಹಾಕಬೇಕು. ಅಲ್ಲಿ ಏನು ಎಫರ್ಟ್ ಹಾಕ್ತಾರೆ ತಮಗೆ ಓದಲಿ ಅಂತ, ತಾವು ಕೂಡ ಅಷ್ಟೇ ಎಫರ್ಟ್ ಹಾಕಬೇಕು. ಇನ್ ಕೇಸ್ ಈ ಸಲ ಆಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಇಯರ್ ಆದ್ರೂ ಆಗಬಹುದು, ಯಾಕೆಂದರೆ ನಿಮಗೆ ಒಂದು ಮಾರ್ಗದರ್ಶನ ಬೇಕೇ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಮಾಡಿ ಅಂತಂದರೆ, ಜಾಸ್ತಿ ಇನ್ನೊಂದು ತುಂಬ ಟೆನ್ಷನ್ ಹೆಂಗೆ ತೊಗೋತಾ ಇದ್ದೀರಾ ಅಂತಂದರೆ, ಸರ್ ಇನ್ನು 45 ದಿನ ಇದೆ, 50 ದಿನ ಇದೆ, ನಾನು ಓದ್ಬಿಟ್ಟು ಸೆಲೆಕ್ಟ್ ಆಗ್ಬೋದಾ ಅಂತ ಕೇಳ್ತಾ ಇದ್ದೀರಾ. ನೀವು ಇಷ್ಟು ದಿನ ಏನು ಓದ್ಕೊಂಡು ಬಂದಿದ್ದೀರೋ ಡಿಪೆಂಡ್ ಅಪಾನ್ ಅದ್ರ ಮೇಲೆ ಇರುತ್ತೆ. ಮೊದಲು ತಾವೇನು ಮಾಡಿ ಅಂದರೆ, ಸ್ವಲ್ಪ ಕೂಲಾಗಿರೋದು ಇರಿ ಫಸ್ಟು. ಅಂದರೆ ಎಷ್ಟು ಅಂತಂದರೆ, ಇಷ್ಟು ದಿನ ಏನು ಓದ್ತಾ ಇದ್ದೀರಿ ಅಷ್ಟು ಕೂಡ ಇತ್ತೀಚಿನ ದಿನಗಳಲ್ಲಿ ನೀವು ಅಪ್ಲಿಕೇಶನ್ ಬಿಟ್ಟ ಮೇಲೆ ಓದೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತಂದರೆ, ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಅಯ್ಯೋ ಇನ್ನು 52 ದಿನ ಇದೆ. ಈ ಕೆಲವೊಂದು ಅಂದರೆ ಯೂಟ್ಯೂಬಲ್ಲೆಲ್ಲ ಹೇಳ್ತಾ ಇರ್ತಾರೆ, ಇನ್ನು 50 ರಿಮೈನಿಂಗ್ ಡೇಸ್, 54 ಡೇಸ್, 53 ಡೇಸ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಅದನ್ನೆಲ್ಲ ನೋಡಿ ಗಾಬರಿ ಬೀಳೋದೇನು ಬೇಡ, ಟೆನ್ಷನ್ ಆಗಿರಿ, ಕೂಲಾಗಿ ಓದಿ. ಸೊ ಹಾಗಾಗಿ ನಿಮ್ಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇವತ್ತಿನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ವೆಬ್ಸೈಟು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಅಪ್ಲಿಕೇಶನ್ನ ಸಲ್ಲಿಸಲು ಮುಂದಿನ ತಿಂಗಳ 3ನೇ ತಾರೀಕು ಲಾಸ್ಟ್ ಡೇಟು. ಸೊ ಅಲ್ಲಿವರೆಗೂ ಯಾರು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಬೇಗನೆ ವೆಯ್ಟ್ ಮಾಡಿ. ಅಂದರೆ ಅಪ್ಲಿಕೇಶನ್ ಹಾಕಿ ವೆಯ್ಟ್ ಮಾಡೋಕ್ಕೆ ಹೋದರೆ ಕೊನೆಗೆ ನಿಮಗೆ ಸರ್ವರ್ ಬ್ಯುಸಿ ಬರ್ಬೋದು. ಸೊ ಆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಇನ್ನೊಂದು ಯಾವ ಜಿಲ್ಲೆ ಅಂತ ನಿಜವಾಗ್ಲೂ ನನ್ನನ್ನು ಸೇರಿ ಯಾರನ್ನು ಕೂಡ ಕೇಳಕ್ಕೆ ಹೋಗ್ಬೇಡಿ. ನೀವೇ ಒಂದು 2-3 ವರ್ಷದನ್ನ ಕಟ್ ಆಫ್ ಮಾರ್ಕ್ಸ್ ಏನಿರುತ್ತೆ ಅದನ್ನು ಅಂದಾಜು ಮಾಡಿಕೊಂಡು ನೀವೇ ಅಪ್ಲಿಕೇಶನ್ ಹಾಕಿ. ಮತ್ತು ಇನ್ನು ಏನು ಮಾಡ್ತೀರಾ ಅಂತಂದರೆ, ಈ ಟೈಮಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಹೊಸ ಬುಕ್ಸ್ ತೊಗೊಂಡು ಓದ್ತೀನಿ ಅನ್ನೋರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಹೊಸ ಬುಕ್ಸ್ ತೊಗೊಂಡು ನಿಜವಾಗ್ಲೂ ಓದೋಕ್ಕೆ ಹೋಗ್ಬೇಡಿ. ಇರೋದನ್ನೇನಿದೆ ಅದನ್ನು ಲ್ಯಾಕ್ ಆಫ್ ರಿವಿಷನ್ ಆಗಲಿ, ರಿವಿಷನ್ ಆಗಲಿ ಆ್ಯಕ್ಚುಲಿ. ಸೊ ಈ ಮುಖಾಂತರ ನೀವು ರಿವಿಷನ್ ಮಾಡಿದ್ರೆ ಬೇಗ ನಿಮಗೆ ಸಕ್ಸಸ್ ಆಗ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಮೆಂಟಲ್ ಎಬಿಲಿಟಿ, ಮೋಷನ್ ಶೀಟು, ಕರೆಂಟ್ ಇವೆಂಟ್ಸ್ ಮೋಷನ್ ಶೀಟು, ಇವೆರಡರಿಂದಲೇ ನಿಮ್ಮ ಭವಿಷ್ಯ ನಿರ್ಧಾರ ಆಗಿರುತ್ತೆ. ಓಕೆನಾ. ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಹೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಕೆಲವರಿಗೆ
ಈಗ ಕಾಂಪಿಟೇಷನ್ ಫೀಲ್ಡಲ್ಲಿ ಎಕ್ಸಾಂಪಲ್ ವಿಜಯನಗರ ಚಂದ್ರಲೇಔಟು ಧಾರವಾಡದ ಮತ್ತು ವಿಜಯಪುರದಲ್ಲಿ ಓದ್ತಿರೋರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಮಾಹಿತಿ. ಸ್ವಲ್ಪ ಹೊರಗಡೆಯವ್ರಿಗೆ ಗೊತ್ತಿಲ್ಲ ಎಲ್ಲಿ ಅಂದರೆ ಏನಿರುತ್ತೆ ಇದ್ರ ಬಗ್ಗೆ ಗೈಡೆನ್ಸ್ ಏನು ಅಂತ. ನಾನು ಕೆಳಗಡೆ ನನ್ನ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರು. ನೀವು ಅಲ್ಲಿ ಹೆಚ್ಚಿನ ಮಾಹಿತಿ ಏನೇ ಬೇಕು ಅಂದ್ರೂ ನನ್ನ ಫೋನ್ ಮಾಡಿ. ಬಟ್ ನನ್ನ ಕಡೆಯಿಂದ ನಿಮ್ಗೆ ಏನೇ ಹೆಲ್ಪ್ ಬೇಕು ಹೇಳಿ, ಮ್ಯಾಕ್ಸಿಮಮ್ ಓದೋದಕ್ಕೆ ನಾನು ನಿಮಗೆ ಅಷ್ಟು ಸಜೆಷನ್ ಮಾಡ್ತೀನಿ. ನಾನು ತಮ್ಮ ಕಡೆಯಿಂದ ಏನು ಕೇಳ್ತೀನಿ ಅಂದರೆ ಅಷ್ಟು ಡೆಡಿಕೇಶನ್ ಇರಲಿ ತಮ್ಮ ಕಡೆಯಿಂದಲೂ, ಚೆನ್ನಾಗಿ ಓದಬೇಕು ಅಷ್ಟೇ. ಒಂದು 2-3 ತಿಂಗಳು ಚೆನ್ನಾಗಿ ಓದಿ, ಚೆನ್ನಾಗಿ ರಿವಿಷನ್ ಮಾಡಿ, ಸ್ವಲ್ಪ ಎಫರ್ಟ್ ಹಾಕಿ, ಇನ್ನು ಸ್ವಲ್ಪ ನಿಮ್ಮ ಭವಿಷ್ಯ ನೀವೇ ರೂಪಿಸ್ಕೊಳ್ಬೇಕು, ಇಲ್ಲಿ ಯಾರೂ ಬರೋಲ್ಲ. ಸೊ ಹಾಗಾಗಿ ನಾನು ಇದೊಂದು ಹೇಳಬೇಕು ಅಂತ ಅಂದ್ಕೊಂಡಲ್ಲ ಈಗ ಬಂದೆ. ಸೊ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.